ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇನ್ನು ಇವತ್ತಿನ ವ್ಲಾಗಲ್ಲಿ ತುಂಬಾ ರುಚಿಯಾಗಿರೋ ಅಂಥ ನಾಟಿ ಸ್ಟೈಲಲ್ಲಿ ನಾಟಿ ಕೋಳಿ ಸಾಂಬಾರು ಅಂದರೆ ಬಸ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನಾನು ತೋರಿಸೋ ಥರ ಟ್ರೈ ಮಾಡಿ, ಈ ರುಚಿನ ನೀವು ಯಾವ ಕಾರಣಕ್ಕೂ ಮರೆಯೋದಕ್ಕೆ ಚಾನ್ಸೇ ಇಲ್ಲ. ಸೊ ಅದಕ್ಕೂ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನಾಟಿ ಕೋಳಿ ಬಸ್ ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದರೆ, ಮೊದಲಿಗೆ ದಪ್ಪನೆ ಸೈಜಲ್ಲಿರೋವಂಥ 2 ಈರುಳ್ಳಿನ ತೊಗೊಂಡಿದ್ದೀನಿ, 3-4 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ. ಇದಿಷ್ಟನ್ನು ಮೊದಲನೇ ಸ್ಟೆಪ್ಪಲ್ಲಿ ರುಬ್ಕೊಬೇಕಾಗುತ್ತೆ. ಎರಡನೇ ಸ್ಟೆಪ್ಪಲ್ಲಿ ಮಟನ್ ಸಾಂಬಾರು ಪೌಡರು ಜೊತೆಗೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ, ಯಾಕೆಂದರೆ ಕಲರ್ಗೋಸ್ಕರ. ಸೊ ಪುಡಿನ ಎರಡನೇ ಸ್ಟೆಪ್ಪಲ್ಲಿ ರುಬ್ಬಬೇಕಾಗತ್ತೆ. ಮೂರನೇ ಸ್ಟೆಪ್ಪಲ್ಲಿ ಉರ್ಗಡ್ಲೆ, ಕೊತ್ತಂಬರಿ ಸೊಪ್ಪು, ಶುಂಠಿ, ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಗಸಗಸೆ ಇದಿಷ್ಟನ್ನು ಮೂರನೇ ಸ್ಟೆಪ್ಪಲ್ಲಿ ರುಬ್ಕೊಬೇಕಾಗುತ್ತೆ. ಈ ಥರ 3 ಹಂತದಲ್ಲಿ ಮಸಾಲೆ ಪದಾರ್ಥಗಳನ್ನ ರುಬ್ಬಿ ನಾಟಿ ಕೋಳಿ ಬಸ್ ಸಾಂಬಾರನ್ನ ಮಾಡೋ ಅಂಥದ್ದು. ತುಂಬ ಅಂದರೆ ತುಂಬಾ ರುಚಿ ಇರುತ್ತೆ. ಒಟ್ಟಿಗೆ ಹಾಕಿ ರುಬ್ಬೋದಕ್ಕೆ ಹೋಗಬಾರ್ದು. ನೀವು ನೋಡ್ತಾ ಇದ್ದೀರಾ ಅಲ್ವಾ, ಇದು ಬಂದು ನಾಟಿ ಕೋಳಿ. ಸೊ ನಾಟಿ ಕೋಳಿ ಅಂದರೆ ಕಲರಲ್ಲೇ ಗೊತ್ತಾಗ್ಬಿಡುತ್ತೆ. ಇದು ಬಂದು 1 kg ಜಾಸ್ತಿ ಇದೆ, ಹಾಗಾಗಿನೇ ನಾನು ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಜಾಸ್ತಿ ಇಟ್ಕೊಂಡಿದ್ದೀನಿ. ಮೊದಲನೇ ಸ್ಟೆಪ್ಪಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿನದ ಪುಡಿನ ಹಾಕಿ ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಮೊದಲನೇ ಮಸಾಲೆ ಪದಾರ್ಥ ರುಬ್ಬಾಗಿದೆ ಅಲ್ವಾ, ನೆಕ್ಸ್ಟು ನಾನಿಲ್ಲಿ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊತಾ ಇದ್ದೀನಿ. ನಾಟಿ ಕೋಳಿ ಬಸ್ ಸಾಂಬಾರನ್ನ ಯಾವುದೇ ಕಾರಣಕ್ಕೂ ಕುಕ್ಕರಲ್ಲಿ ಮಾಡೋದಕ್ಕೆ ಹೋಗಬಾರ್ದು, ಈ ಥರ ಪಾತ್ರೆನಲ್ಲೇ ಮಾಡ್ಕೊಬೇಕು. ಸೊ ಹಂಗಾಗಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಮಸಾಲೆ ಹಾಕೋದಕ್ಕೂ ಮುಂಚೆ 1 ಟೇಬಲ್ ಸ್ಪೂನಷ್ಟು ಈ ಮಸಾಲೆನ ಇನ್ನೊಂದು ಸಪ್ರೇಟಾಗಿ ಪ್ಲೇಟ್ನಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಯಾಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಈಗ ಹಾಕಿರೋ ಅಂಥ ಮಸಾಲೆನ ನೀಟಾಗಿ ಹುರ್ಕೊಬೇಕಾಗತ್ತೆ. ಇದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಲೋ ಫ್ಲೇಮ್ನಲ್ಲೇ ಕೊಟ್ಟು ಮಸಾಲೆನ ಹುರಿಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ತೊಳೆದಿಟ್ಕೊಂಡಿರೋ ಅಂಥ ನಾಟಿ ಕೋಳಿ ಚಿಕನ್ ಪೀಸಸ್ನ ಹಾಕ್ಕೊತಾ ಇದ್ದೀನಿ. ನೀಟಾಗಿ ತೊಳ್ಕೊಬೇಕಾಗತ್ತೆ. ನೀವು ಅಂಗಡಿಯಿಂದ ಚಿಕನ್ನ ತಂದಾಗ ಅದಕ್ಕೆ ಅರಿಶಿನ, ಉಪ್ಪು ಹಾಕಿ ಒಂದು 2-3 ಬಾರಿ ಚಿಕನ್ನ ನೀಟಾಗಿ ವಾಶ್ ಮಾಡ್ಕೊಬೇಕಾಗತ್ತೆ. ನಾವಿಲ್ಲಿ ಅಡುಗೆ ಮಾಡುವಾಗ ಚಿಕನ್ ಪೀಸಸ್ನ ನೀಟಾಗಿ ನೀರು ಇಲ್ದಲೇ ಇರೋ ಹಾಗೆ ಹಿಂಡಿ ಹಾಕ್ಕೊಬೇಕಾಗತ್ತೆ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಸಾಲೆ ಒಟ್ಟಿಗೆ. ಸೊ ನೋಡಿ, ಇದನ್ನು ಯಾವ ಕಾರಣಕ್ಕೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕುಕ್ಕರಲ್ಲಿ ಮಾಡೋದಕ್ಕೆ ಹೋಗಬೇಡಿ, ಟೇಸ್ಟೇ ಇರೋದಿಲ್ಲ. ಇದು ನೋಡಿ ಈ ಥರ ಕಲಕಬೇಕು, ಕಲಕಿದಾಗ್ಲೇ ಚೆನ್ನಾಗಿ ಆಗೋದು. ಸೌಟಲ್ಲಿ ನಾವು ನೀಟಾಗಿ ಮಿಕ್ಸ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನೆಕ್ಸ್ಟ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪನ್ನ ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ ಅಂದರೆ, ನಾನು ಸಾಂಬಾರು ಎಷ್ಟು ಅದಕ್ಕೆ ಮಾಡ್ಕೊತೀನಿ ಗೊತ್ತಿರುತ್ತಲ್ವ. ಸೊ ಹಂಗಾಗಿ ಒಂದೇ ಸಲ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದು ಒಂದು ಕಡೆ ಬೇಯೋದಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಪುಡಿನ ರುಬ್ಕೊತಾ ಇದ್ದೀನಿ, ಸಾಂಬಾರು ಪೌಡರ್ನ. ಸೊ ಇದಕ್ಕೆ ನಾನು 1-2 ಬ್ಯಾಡ್ಗೆ ಮೆಣಸಿನ್ಕಾಯಿನೂ ಸಹ ಹಾಕ್ಕೊತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ, ಪುಡಿ ಹಳೇದಾಗಿರುತ್ತೆ ಅಲ್ವಾ, ಅಂಥ ಟೈಮಲ್ಲಿ ಸ್ವಲ್ಪ ಕಲರು ಡಲ್ಲಾಗಿರುತ್ತೆ. ಟೇಸ್ಟ್ ಮಾತ್ರ ಹಾಗೇ ಇರುತ್ತೆ, ಟೇಸ್ಟ್ ಏನೂ ಡಿಫ್ರೆನ್ಸ್ ಇರೋದಿಲ್ಲ. ಬಟ್ ಆದರೆ ಕಲರ್ ಡಲ್ಲಾಗಿರುತ್ತೆ. ಸೊ ಕಲರ್ಗೋಸ್ಕರ ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ಕೊತಾ ಇರೋ ಅಂಥದ್ದು. ಸೊ ಪುಡಿನ ಕೆಲವೊಬ್ಬರು ಕೈಯಲ್ಲೇ ಕಲಸಿ ಹಾಕ್ತಾರೆ, ಬಟ್ ನಾನಿಲ್ಲಿ ಹೇಗಿದ್ದರೂ ಮಿಕ್ಸಿ ಯೂಸ್ ಮಾಡಿದ್ದೀನಿ ಅಲ್ವಾ, ಹಾಗಾಗಿ ಮಿಕ್ಸಿನಲ್ಲಿ 1-2 ಸುತ್ತು ರುಬ್ಬಿ ಹಾಕ್ಕೊತಾ ಇದ್ದೀನಿ. ಸೊ ಈ ಥರ ರುಬ್ಬಿರೋ ಅಂಥ ಪುಡಿನೂ ಸಹ 1 ಟೇಬಲ್ ಸ್ಪೂನಷ್ಟು ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಚಿಕನ್ಗೆ ರುಬ್ಬಿರೋ ಅಂಥ ಪುಡಿನ ಹಾಕ್ಕೊತೀನಿ. ಚಿಕನ್ ಪೀಸಸ್ ಎಲ್ಲ ನೀರು ಬಿಟ್ಟಿದೆ, ಅಲ್ಲಿವರೆಗೂ ಚಿಕನ್ನ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ನೋಡಿ, ಇವಾಗ ರುಬ್ಬಿರೋ ಅಂಥ ಸಾಂಬಾರು ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕಿ ನೀಟಾಗಿ ಚಿಕನ್ನ ಮಿಕ್ಸ್ ಮಾಡ್ಕೊಬೇಕಾಗತ್ತೆ.
ಸಾಂಬಾರು ಪುಡಿ ಹಾಕಾದ್ಮೇಲೆ ಚಿಕನ್ನ ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಮಸಾಲೆ ರುಬ್ಬಿರೋದನ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಅಷ್ಟೇ 1 ಟೇಬಲ್ ಸ್ಪೂನಷ್ಟು ಎತ್ತಿಟ್ಕೊತಾ ಇದ್ದೀನಿ. ಸೊ ನೆಕ್ಸ್ಟು ನಾನಿಲ್ಲಿ ಥರ್ಡ್ ಸ್ಟೆಪ್ಪಲ್ಲಿ ರುಬ್ಬಿರೋವಂಥ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಹಾಕಾದ್ಮೇಲೆ ನೀಟಾಗಿ ಚಿಕನ್ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾವಿಲ್ಲಿ ನೀರನ್ನು ಹಾಕ್ಕೊಬೇಕಾಗತ್ತೆ. ಸೊ ಫೈನಲಾಗಿ ಒಂದು ಹಂತಕ್ಕೆ ಸಾಂಬಾರು ರೆಡಿ ಆಯಿತು ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ನಾವು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಆ ಎಲ್ಲ ಪದಾರ್ಥಗಳನ್ನ ಚಿಕನ್ ಒಟ್ಟಿಗೆ ಹಾಕಾಗಿದೆ. ಸೊ ಹಂಗಾಗಿ ಎಷ್ಟು ಬೇಕು ನೀರನ್ನು ನೋಡಿ ನಾವಿಲ್ಲಿ ಹಾಕ್ಕೊಬೇಕಾಗತ್ತೆ. ಇನ್ನು ಈ ನಾಟಿ ಕೋಳಿ ಸಾಂಬಾರು ಸ್ವಲ್ಪ ತೆಳ್ಳಗಿದ್ರೇ ತುಂಬ ರುಚಿ ಕೊಡುವಂಥದ್ದು. ತುಂಬ ಗಟ್ಟಿಯಾಗಿ ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಇನ್ನು ಆಲ್ರೆಡಿ ನಾನು ಉಪ್ಪನ್ನ ಹಾಕಿದ್ದೀನಿ ಅಲ್ವಾ, ಸೊ ಅದಕ್ಕೆ ನಾನು ನೋಡಿ ಉಪ್ಪನ್ನ ಹಾಕ್ಕೊಂಡಿರ್ತೀನಿ. ಯಾಕೆಂದರೆ ಸಾಂಬಾರು ನನಗೆ ಎಷ್ಟು ಬೇಕಾಗುತ್ತೆ ಅನ್ನೋದು ಒಂದು ಐಡಿಯಾ ಇರುತ್ತೆ ಅಲ್ವಾ. ಸೊ ಆ ಅಂದಾಜು ಮೇಲೆ ನಾನು ಸ್ಟಾರ್ಟಿಂಗ್ಗೆ ಉಪ್ಪನ್ನ ಹಾಕ್ಕೊಂಡ್ಬಿಟ್ಟಿರ್ತೀನಿ. ಇನ್ನೊಮ್ಮೆ ಉಪ್ಪು ಖಾರ ಚೆಕ್ ಮಾಡ್ಕೊಬೇಕಾಗುತ್ತೆ ನೋಡಿ. ನಾವು ಯೂಶಲಾಗಿ ಊರ ಕಡೆಯವರಲ್ವಾ, ಹಳ್ಳಿ ಸೈಡವರು, ನಾವು ಈ ಥರ ಹೊರಗಡೆಯಿಂದ ಏನೇ ಚಿಕನ್ ಮಟನ್ ತಂದ್ರೂ ಈ ಥರ ಕುಡ್ಲು ಚಾಕು ಎಜ್ಜುತ್ತೀವಿ. ನಾನಿಲ್ಲಿ ಉಪ್ಪು ಖಾರ ಚೆಕ್ ಮಾಡಿದೆ, ಎಲ್ಲ ಪರ್ಫೆಕ್ಟಾಗಿ ಇತ್ತು. ಮತ್ತು ಉಪ್ಪು ಹಾಕೋದಕ್ಕಾಗಲಿ ಅಥವಾ ಖಾರ ಕಮ್ಮಿ ಅನ್ನೋ ಥರ ಏನೂ ಇರಲಿಲ್ಲ ನೋಡಿ. ಈ ಥರ ಒಂದೆರಡು ಕುದಿಯೋದಕ್ಕೆ ಸಾಂಬಾರನ್ನ ಬಿಡಬೇಕಾಗತ್ತೆ. ಇದು ಕುದ್ದಾದಮೇಲೆ ನೆಕ್ಸ್ಟು ನಾವಿಲ್ಲಿ ಚಿಕನ್ ಪೀಸಸ್ಸು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಬೇಕಾಗತ್ತೆ. ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು. ನಾನು ಇದು ನಾಟಿ ಕೋಳಿ ಆಗಿರೋದ್ರಿಂದ ಕುಕ್ಕರ್ಗೆಲ್ಲ ಹಾಕೋದಕ್ಕೆ ಹೋಗಬಾರ್ದು. ತುಂಬ ಅಂದರೆ ತುಂಬ ಕದ್ರೋಗ್ಬಿಡುತ್ತೆ ಪೀಸಸ್ ಎಲ್ಲ, ಚೆನ್ನಾಗಿರೋದಿಲ್ಲ ಆವಾಗ. ನೋಡಿ ಈ ಥರ ಪಾತ್ರೆನಲ್ಲೇ ಬೇಯಿಸ್ಕೊಬೇಕು. ನಾನಿಲ್ಲಿ ಚೆಕ್ ಮಾಡಿದೆ, ಚಿಕನ್ನು ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ಸಾಂಬಾರನ್ನ ಒಂದು ಕಡೆ ಎತ್ತಿಟ್ಟಿದ್ದೀನಿ. ಈ ನಾಟಿ ಕೋಳಿ ಸಾಂಬಾರು ಅಂದರೆ ಬಸ್ತು ಮಾಡುವಂಥ ಸಾಂಬಾರು, ಹೆಸರಲ್ಲೇ ಹೇಳೋ ಹಾಗೆ. ಹಾಗಾಗಿ ನಾನಿಲ್ಲಿ ಬಸ್ತು ಸಪ್ರೇಟಾಗಿ ಪೀಸಸ್ನ ಹುರ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಕಡಾಯಿಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಬೇಕಾಗುತ್ತೆ. ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಬೇಕಾಗುತ್ತೆ. ಅದರೊಟ್ಟಿಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಬೇಕಾಗುತ್ತೆ. ಮಸಾಲೆ ಪದಾರ್ಥಗಳನ್ನೆಲ್ಲ ರುಬ್ಬುವಾಗಲೇ 1 ಟೇಬಲ್ ಸ್ಪೂನಷ್ಟು ಸಪ್ರೇಟಾಗಿ ಇಟ್ಕೊಂಡಿದ್ದೆ ಅಲ್ವಾ. ಸೊ ನೋಡಿ, ಇದೇ ಕಾರಣಕ್ಕೇ ಈಗ ಎತ್ತಿಟ್ಕೊಂಡಿದ್ದಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನ ಇದರೊಟ್ಟಿಗೆ ಹಾಕ್ತಾಯಿದ್ದೀನಿ. ಈ ಮಸಾಲೆನ ನೀಟಾಗಿ ಹುರ್ಕೊಬೇಕಾಗುತ್ತೆ. ಇದರೊಟ್ಟಿಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕಾಗುತ್ತೆ. ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅಥವಾ ನಿಮಗೆ ನೀರು ಬೇಡ ಅಂತ ಅಂದರೆ ಈಗ ಆಲ್ರೆಡಿ ಸಾಂಬಾರು ರೆಡಿಯಾಗಿದೆ ಅಲ್ವಾ, ಸಾಂಬಾರೇ ಒಂದು ಸೌಟಷ್ಟು ಹಾಕ್ಕೊಂಡ್ರೂ ಆಗುತ್ತೆ. ನೆಕ್ಸ್ಟು ನಾನಿಲ್ಲಿ ಇವಾಗೇನು ಈ ಮಸಾಲೆ ಬೇಯ್ತಿದೆ ಇಷ್ಟಕ್ಕೆ ಮಾತ್ರ ಪುಡಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ನಾವು ಚಿಕನ್ಗೆ ಉಪ್ಪನ್ನು ಹಾಕಿದ್ದೀವಿ ಅಲ್ವಾ, ಸೊ ಚಿಕನ್ ಪೀಸಸ್ ಎಲ್ಲ ಉಪ್ಪಿದಿರುತ್ತೆ. ಸೊ ಹಂಗಾಗಿ ಈ ಮಸಾಲೆಗೆ ಮಾತ್ರನೇ ನಾನಿಲ್ಲಿ ಉಪ್ಪನ್ನು ಹಾಕ್ಕೊತಾ ಇರೋವಂಥದ್ದು. ಸೊ ಈ ಮಸಾಲೆನ 1-2 ನಿಮಿಷಗಳ ಕಾಲ ಬೇಯಿಸ್ಕೊಬೇಕಾಗತ್ತೆ. ಈ ಮಸಾಲೆ ಬೇಯೋದಕ್ಕೂ ಮುಂಚೆನೇ ನಾವಿಲ್ಲಿ ಚಿಕನ್ ಪೀಸಸ್ನ ಹಾಕ್ಕೊಬಾರ್ದು ನೋಡಿ. ಈ ಹಂತಕ್ಕೆ ಚೆನ್ನಾಗಿ ಬೇಯಬೇಕಾಗತ್ತೆ. ಇದು ಬೆಂದಾಗಿದೆ ಅಂತ ಅಂದಮೇಲೆ ನಾನಿಲ್ಲಿ ಸಾಂಬಾರಲ್ಲಿರೋವಂಥ ಚಿಕನ್ ಪೀಸಸ್ನೆಲ್ಲ ಈ ಮಸಾಲೆಗೆ ಹಾಕ್ತಾಯಿದ್ದೀನಿ. ಎಲ್ಲ ಪೀಸಸ್ನು ಮಸಾಲೆ ಒಟ್ಟಿಗೆ ಹಾಕ್ಕೊಬೇಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಕಲಕಬೇಕಾಗತ್ತೆ. ಯಾಕೆ ಅಂತ ಅಂದರೆ ಕೆಲವೊಂದು ಪಾತ್ರೆಗಳು ತುಂಬ ಚಿಕ್ಕ ಇದ್ದಾಗ ಅದನ್ನು ಮಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ಈ ಥರ ಮಿಕ್ಸ್ ಮಾಡಿದ್ರೆ ಕಂಪ್ಲೀಟಾಗಿ ಮಸಾಲೆ ಒಟ್ಟಿಗೆ ಬೆರೆಯುತ್ತೆ ಚಿಕನ್ ಪೀಸಸ್ ಎಲ್ಲ. ಲಾಸ್ಟಲ್ಲಿ ಇದಕ್ಕೆ ಕಾಯಿ ತುರಿನ ಹಾಕ್ಕೊಬೇಕಾಗುತ್ತೆ. ಕಾಯಿ ತುರಿ ಹಾಕಿ ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ಫೈನಲಾಗಿ ನಾಟಿ ಕೋಳಿ ಬಸ್ತಿರೋವಂಥ ಸಾಂಬಾರು ಸಪ್ರೇಟಾಗಿರೋವಂಥ ಪೀಸಸ್ಸು ರೆಡಿಯಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಪೇಷನ್ಸ್ ಬೇಕು, ಯಾಕೆಂತಂದರೆ ಮಸಾಲೆ ಎಲ್ಲ 3 ಹಂತದಲ್ಲಿ ರುಬ್ತೀವಿ ಅಲ್ವಾ. ಸೊ ಹಂಗಾಗಿ ಈ ರೀತಿ ಮಾಡಿದ್ರೇ ಸಾಂಬಾರು ತುಂಬಾ ರುಚಿ ಇರೋವಂಥದ್ದು ನೋಡಿ. ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನಾಟಿ ಕೋಳಿ ಸಾಂಬಾರಿಗೆ ರಾಗಿ ಮುದ್ದೆ ಇಲ್ಲ ಅಂತಂದರೆ ಹೇಗಿರುತ್ತೆ ಹೇಳಿ. ಹಾಗಾಗಿ
ರಾಗಿ ಮುದ್ದೆ, ಸ್ವಲ್ಪ ರೈಸು, ಸ್ವಲ್ಪ ಈರುಳ್ಳಿ, ಒಂದೆರಡು ಮೊಟ್ಟೆ, ಸಪ್ರೇಟಾಗಿ ಹುರಿದಿರೋ ಅಂಥ ನಾಟಿ ಕೋಳಿ ಚಿಕನ್ ಪೀಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ನಾನು ತೋರಿಸಿರೋ ಥರ ಟ್ರೈ ಮಾಡಿ. ಪಕ್ಕಾ ಹಳ್ಳಿ ಸ್ಟೈಲಲ್ಲಿರೋವಂಥ, ನಾಟಿ ಸ್ಟೈಲಲ್ಲಿರೋವಂಥ ನಾಟಿ ಕೋಳಿ ಸಾಂಬಾರು ಇದು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಹೇಗಿರುತ್ತೆ ಅಂತ ನೀವು ಒಂದ್ಸಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟ್ರೈ ಮಾಡಾದಮೇಲೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಈ ಒಂದು ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆಲ್ಲ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.